ಭಾಳ 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 ಸಂತೋಷ ಆಯ್ತಿದೆ. ಈ ಅಭಿಮಾನ ಯಾವತ್ತು ನಾನು ಮರೆಯೋಕ್ಕಾಗಲ್ಲ. ಸ್ನೇಹಿತರ ಆಶೀರ್ವಾದ, ನಮ್ಮ ಅಕ್ಕ ತಂಗಿರ ಆಶೀರ್ವಾದ ಇದ್ದರೆ ಖಂಡಿತ ಈ ಭಾಗದಲ್ಲಿ ಶಕ್ತಿ ಗಣಪತಿ ನಾಗದಲ್ಲಿ ಜಯಿಸ್ಕೊಂಡು ಬರ್ತೀನಿ ಅಂತ ಅವ್ರ ಆಶೀರ್ವಾದ ಇದ್ದರೆ ಖಂಡಿತ ಆಯ್ತೀನಿ. ಅವ್ರು ಒಳ್ಳೇದಾಗಲಿ ಅಂತಲೇ ನಾವು ಯಾವಾಗಲೂ ಬಯಸೋದು. ಯಾಕಂದರೆ ಅವ್ರು ದೇವ್ರು ಒಳ್ಳೇದು ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗುತ್ತೆ ಅಂಥ ಗುಣ ಅವ್ರದ್ದು. ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಶಕ್ತಿಯನ್ನು ತುಂಬಂತ ಅವರ ಒಂದು ತಂಡ ಇದೆ, ಅದರ ಮುಂಚೂಣಿಯಲ್ಲಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಅವರ ಹುಟ್ಟುಹಬ್ಬ ಇವತ್ತು ಆಚರಿಸ್ತಾ ಇದ್ದಾರೆ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ ಮತ್ತು ಒಳ್ಳೆ ಶಿಕ್ಷಣ ತಜ್ಞರಾಗಿ ಪರಿವರ್ತನೆ ಮಾಡಲಿ. ಭಾಳ 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 ಸಂತೋಷ ಆಯ್ತಿದೆ. ಈ ಅಭಿಮಾನ ಯಾವತ್ತು ನಾನು ಮರೆಯೋಕ್ಕಾಗಲ್ಲ. ನಮ್ಮ ಒಂದು ಏನಿದೆ ಇದು ನಮ್ಮ ಸ್ನೇಹಿತರು ನಮ್ಮ ಮೇಲಿಕ್ಕಿರೋ ಒಂದು ನಂಬಿಕೆ ಮತ್ತು ಈ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಮೇಡಮ್. ಸರ್ ನಾನು ಯಾವತ್ತು ಖಂಡಿತ ಜನರ ಆಶೀರ್ವಾದ ಇದ್ದರೆ ಖಂಡಿತ ಆಯ್ತೀನಿ ಸರ್. ಜನರ ಆಶೀರ್ವಾದ, ನಮ್ಮ ಕಾರ್ಯಕರ್ತರ ಆಶೀರ್ವಾದ ಮತ್ತು ನಮ್ಮ ಸ್ನೇಹಿತರ ಆಶೀರ್ವಾದ, ನಮ್ಮ ಅಕ್ಕ ತಂಗಿರ ಆಶೀರ್ವಾದ ಇದ್ದರೆ ಖಂಡಿತ ಈ ಭಾಗದಲ್ಲಿ ಶಕ್ತಿ ಗಣಪತಿ ನಾಗದಲ್ಲಿ ಜಯಿಸ್ಕೊಂಡು ಬರ್ತೀನಿ ಅಂತ ಅವ್ರ ಆಶೀರ್ವಾದ ಇದ್ದರೆ ಖಂಡಿತ ಆಯ್ತೀನಿ ಸರ್. ಬೇಡ, ಪೊಲಿಟಿಕಲ್ ಬೇಡ ಸರ್ ಪ್ಲೀಸ್. ಎಲ್ಲ ಯಾಕೆಂದರೆ ಎಲ್ಲ ಸ್ನೇಹಿತರು ಬಂದವರೆ, ನಮ್ಮ ಪಕ್ಷ ಅಂತಲ್ಲ, ಎಲ್ಲ ಪಕ್ಷದವರು ಬಂದವರೆ. ಪಕ್ಷ ಅಲ್ಲ ನಮಗೆ ಮುಖ್ಯ, ನಮ್ಮ ಸ್ನೇಹಿತರು ಮನೋಭಾವ, ಅವರು ಪ್ರೀತಿ ವಿಶ್ವಾಸ ಯಾವತ್ತೂ ಚಿರಋಣಿಯಾಗಿರ್ತೀನಿ. ವಿಶ್ವಾಸ ಯಾವಾಗಲೂ ನಮ್ಮ ಹಸ್ಬೆಂಡ್ ನಮ್ಮ ಜನಾರ್ದನ್ ಸರ್ಗೆ ಇದ್ದೇ ಇರುತ್ತೆ ಯಾವಾಗಲೂ. ಅವ್ರು ಒಳ್ಳೇದಾಗಲಿ ಅಂತಲೇ ನಾವು ಯಾವಾಗಲೂ ಬಯಸೋದು. ಯಾಕಂದರೆ ಅವ್ರು ದೇವ್ರು ಒಳ್ಳೇದು ಮಾಡಿದ್ರೆ 100 ಜನಕ್ಕೆ ಒಳ್ಳೇದಾಗುತ್ತೆ ಅಂಥ ಗುಣ ಅವ್ರದ್ದು. ಹಾಗಾಗಿ ಖಂಡಿತವಾಗ್ಲೂ ದೇವ್ರು ಒಳ್ಳೇದು ಮಾಡ್ತಾರೋ ಅನ್ನೋ ಭರವಸೆಯಿಂದ ಇವಾಗ ನಾವು ಇರೋ ಜನರು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಗುಣ. ಅವ್ರ ಜನರನ್ನ ಕರೆಸಿದೆ ಹಿಂಗೆ ಸುಮ್ಮನೆ ಬರೋಲ್ಲ. ಎಲ್ಲರ ಬರ್ಡೇಗೂ ಅವರು ಎಷ್ಟು ಅಭಿಮಾನ ಇದ್ದರೆ ಜನರು ಈಗ ಸ್ಕೂಲ್ ಫಂಕ್ಷನ್ ಇದ್ರೂ ಪಾಪ ಕೆಲಸ ಬಿಟ್ಬಿಟ್ಟು ಇಷ್ಟು ದೂರ ಬಂದು ಅವ್ರಿಗೆ ವಿಶ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿದ್ರೆ ಖಂಡಿತವಾಗ್ಲೂ ಮುಂದೆ ಒಂದು 100 ಜನಕ್ಕೆ ಒಳ್ಳೇದಾಗುತ್ತೆ ಅನ್ನೋ ಒಂದು ವಿಶ್ವಾಸ. ಅವ್ರು ಅದೇ ರೀತಿ ಮಾಡ್ತಾರೆ, ಅವರು ಮುಂದಕ್ಕೂ ಮಾಡ್ತಾರೆ ಅನ್ನೋ ಹೌದು ಅದು ತುಂಬ ನೋಡಿ. ನಮಗೆ ದೇವರು ಒಂದು ಅವಕಾಶ ಕೊಟ್ಟರೆ ನಮಗಾಗಲಿ ನಮ್ಮ ಸರ್ಗಾಗಲಿ ಖಂಡಿತವಾಗ್ಲೂ ನಮ್ಮ ವಾರ್ಡಲ್ಲಿರೋ ಕುಂದುಕೊರತೆ ಎಲ್ಲ ನಾವು ತೀರ್ಸೋಕ್ಕೆ ನಾವು ಯಾವಾಗಲೂ ಮುಂದೆ ಕಾಲದಲ್ಲಿ ಇರ್ತೀವಿ. ಇವತ್ತು ನಮ್ಮ ಕಾಂಗ್ರೆಸ್ ಮುಖಂಡರು ಮತ್ತು ಮ್ಯಾಕ್ಸ್ ಮಿಲ್ಲರ್ ಶಾಲೆಯ ಸಂಸ್ಥಾಪಕರು ಮತ್ತು ಅವರ ಶ್ರೀಮತಿ ಹೇಮಲತಾ ಜನಾರ್ದನ್ ಅವರಿಬ್ಬರು ಇವತ್ತು ಈ ವೇದಿಕೆ ಮೇಲೆ ಜನಾರ್ದನ್ ಅವರ ಹುಟ್ಟುಹಬ್ಬದ ಈ ಕಾರ್ಯಕ್ರಮದ 50ನೇ ವರ್ಷದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬ್ಲ್ಯಾಕ್ ಕಾಂಗ್ರೆಸ್ ಆದ ಸುಧೀಂದ್ರ ಅವರು, ನಟರಾಜ್ ಅವರು, ನಮ್ಮ ವಾರ್ಡ್ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಮತ್ತು ಮಂಜು ಅವರು ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಇವತ್ತು ನಾವು ಭಾಗವಹಿಸಿದ್ದೀವಿ. ಅವರ ವಿಶೇಷತೆ ಏನಂದರೆ ನಮ್ಮ ಕಾಂಗ್ರೆಸ್ನಲ್ಲಿ ವಿದ್ಯಾರ್ಥಿ ದೆಸೆಯಿಂದ ಅವರು ಭಾಳ 30 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತರಾಗಿ ಪ್ರತಿ ದಿನವೂ ಅವರು ಕಾಂಗ್ರೆಸ್ ಹೋರಾಟದಲ್ಲಿ ಭಾಗಿಯಾಗಿ ಏನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಏನು ಶಕ್ತಿಯನ್ನು ತುಂಬಂತ ಅವರ ಒಂದು ತಂಡ ಇದೆ, ಅದರ ಮುಂಚೂಣಿಯಲ್ಲಿ ಅವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಅವ್ರ ಶ್ರೀಮತಿಯವರು ಸಹ ರಾಮ ಮಂದಿರದಲ್ಲಿ 2 ಬಾರಿ BBMPಯ ಕಾಂಗ್ರೆಸ್ ಉಮೇದುವಾರರಾಗಿ ಸ್ಪರ್ಧಿಸಿದರು. ಬಹುಶಃ ಅವ್ರಿಗೆ ಈಗ ನಮ್ಮ ಭಾಗದಲ್ಲಿ ಅವ್ರಿಗೆ ಒಂದು ಒಳ್ಳೆಯದಾಗಲಿ, ಈ ಭಾಗದಲ್ಲಿ ಅವ್ರು ಕಾರ್ಪೊರೇಟರ್ ಆಗಲಿ ಅಂತ ನಾನು ಬಯಸೋದ್ರಲ್ಲಿ ನಾನು ಒಬ್ಬ ಮುಂಚೂಣಿಯಲ್ಲಿದ್ದು ಅವ್ರಿಗೆ ಈ ಕ್ಷೇತ್ರದಲ್ಲಿ ಜನಾರ್ದನ್ ಅವರ ಹುಟ್ಟುಹಬ್ಬದ ದಿನ ಅವ್ರಿಗೆ ಒಂದು ಒಳ್ಳೆಯದಾಗಲಿ. ಈ ಭಾಗದಲ್ಲಿ ಅವರು ಗಂಡ ಹೆಂಡತಿ ಇಬ್ಬರೂ ದಂಪತಿಯರು ಈ ಭಾಗದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ತುಂಬ ಜನರ ಸೇವೆ ಮಾಡಿಕೊಂಡು ವಿದ್ಯಾರ್ಥಿಗಳ ಸೇವೆ ಮಾಡ್ಕೊಂಡು ಬಂದಂಥ ಒಂದು ಕುಟುಂಬ. ಅಂಥವ್ರು ರಾಜಕಾರಣದಲ್ಲಿ ಒಂದು ಅಧಿಕಾರದಲ್ಲಿದ್ದರೆ ಇನ್ನೂ ಒಂದು ಜನರಿಗೆ ಸಹಾಯ ಆಗುತ್ತೆ ಅಂತ ನನ್ನ ಭಾವನೆ. ಅದರಲ್ಲೂ ಕಾಂಗ್ರೆಸ್ನ ಹಿರಿಯ ಮುಖಂಡರವರು, ಅವ್ರಿಗೆ ಸಿಗಬೇಕಾದಂಥ ಗೌರವ ಖಂಡಿತ ಈ ಬಾರಿ ಸಿಗುತ್ತೆ. ನಮ್ಮೆಲ್ಲ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಮತ್ತು ಸ್ಥಳೀಯ ಎಲ್ಲ ನಾಯಕರುಗಳು ಸೇರಿ ನಾವೆಲ್ಲ ಅವ್ರ ಜೊತೆಯಲ್ಲಿ ಇರ್ತೀರಿ.
ಮುಂದಿನ ಭವಿಷ್ಯ ಅವರು ಭಾಳ ವರ್ಷ ಕಷ್ಟಪಟ್ಟಿದ್ದಾರೆ. ಈ ಸಾರಿ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಕಾಂಗ್ರೆಸ್ ಇವತ್ತು ಏನು ಇಡೀ ರಾಜ್ಯದಲ್ಲಿ ಒಂದು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರ ಒಂದು ನಾಯಕತ್ವದಲ್ಲಿ ಏನು ಇವತ್ತು ಬೆಳೀತಾ ಇದೆ, ಅದಕ್ಕೆ ನಾವೆಲ್ಲರೂ ಈ ಭಾಗದಲ್ಲಿ ಶಕ್ತಿ ತುಂಬಲಿಕ್ಕೆ ಜನಾರ್ದನ್ ದಂಪತಿಯರು ಭಾಳ ಶ್ರಮ ವಹಿಸ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ಶುಭವನ್ನು ಕೋರಿ ಮುಂದಿನ ದಿನಗಳು ಅವರಿಗೆ ಭವಿಷ್ಯ ಚೆನ್ನಾಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜನಾರ್ದನ್ ಅವರು ಒಳ್ಳೆ ಹೋರಾಟಗಾರರು ಮತ್ತು ಒಳ್ಳೆ ಶಿಕ್ಷಣ ತಜ್ಞರು. ಇವ್ರ ಬಗ್ಗೆ ಹೇಳೋದು ಏನೂ ಇಲ್ಲ. 30 ವರ್ಷದಿಂದ ನಮ್ಮ ಹಳೆ ಸ್ನೇಹಿತರು. ಅವರ ಹುಟ್ಟುಹಬ್ಬ ಇವತ್ತು ಆಚರಿಸ್ತಾ ಇದ್ದಾರೆ. ಅವರ ಮುಂದೆ ದೇವರು ಅವರಿಗೆ ಆಯುಸ್ಸು, ಆರೋಗ್ಯ ಮತ್ತು ಒಳ್ಳೆ ಶಿಕ್ಷಣ ತಜ್ಞರಾಗಿ ಪರಿವರ್ತನೆ ಮಾಡಲಿ ಮತ್ತು ಒಳ್ಳೆ ಅಧಿಕಾರ ಈ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇರೋದ್ರಿಂದ ಒಳ್ಳೆ ಅಧಿಕಾರ ಯಾವುದಾದ್ರು ಬೋರ್ಡ್ ಅಧ್ಯಕ್ಷರಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅವರಿಗೆ ದೇವರು ಒಳ್ಳೆ ಆಯುಸ್ಸು, ಆರೋಗ್ಯ ಮತ್ತು ಒಳ್ಳೆ ಅಧಿಕಾರ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.